Guys, welcome back to my YouTube channel that is Mindful Movement. I hope all are doing good. ಇವತ್ತು ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸಸ್ ಅನ್ನೋ ಸಬ್ಜೆಕ್ಟ್ದು ಕ್ವಶನ್ ಪೇಪರ್ನ ನೋಡ್ತಿದ್ದೀವಿ. ನಾವು 3 ಇಯರ್ಸ್ ಕ್ವಶನ್ ಪೇಪರ್ನ ನೋಡ್ತಿದ್ದೀರಿ. 2023, 24, 25 ಈ 3 ಇಯರ್ಸ್ ಓದ್ಕೊಳ್ತಾ ಹೋದರೆ ನೀವು ಆರಾಮಾಗಿ ಪಾಸ್ ಆಗಿಬಿಡ್ಬೋದು. ಇವೆರಡು ಬಂದುಬಿಟ್ಟು NEP ಸಿಲಬಸ್ ಪ್ರಕಾರ ಇರೋ ಕ್ವಶನ್ ಪೇಪರ್ಸು. ಇದು ಬಂದುಬಿಟ್ಟು CBCS ಅಂದರೆ ಸೇಮೇ ಸಿಲಬಸ್ಸೇ ಕ್ವಶನ್ಸೇ ಆಗಿರುತ್ತೆ, ಬಟ್ ಹೆಡ್ಡಿಂಗ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಅಂದರೆ ನಮ್ಮ ಕೊರೋನಾ ಟೈಮಿಂದ ನಮಗೆ NEP ಮಾಡಿದ್ರಲ್ಲ, ಅದಕ್ಕಿಂತ ಮುಂಚೆದು ಇಯರ್ದು 2023ದು ಕ್ವಶನ್ ಪೇಪರ್ ಇದು. ನಾವು 2024-25ನ ಫಸ್ಟು ನೋಡ್ಕೊಬಂದ್ಬಿಡೋಣ, ಆಮೇಲೆ 2023ನ ಕ್ವಶನ್ ಪೇಪರ್ನ ನೋಡೋಣ. ಓಕೆ, ಫಸ್ಟ್ ನಾವು 2024 ಕ್ವಶನ್ ಪೇಪರ್ನ ನೋಡ್ತಾ ಹೋಗೋಣ. ಯಾವುದು ಅಂದರೆ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸಸ್ 2 ಅನ್ನೋ ಸಬ್ಜೆಕ್ಟ್ದು ಕ್ವಶನ್ ಪೇಪರ್ 6 ಸೆಮ್ ಅವ್ರಿಗೆ ಆ್ಯಸ್ ಪರ್ NEP ಸಿಲಬಸ್ ಪ್ರಕಾರ ಇರೋ ಕ್ವಶನ್ ಪೇಪರ್ಸ್ನ ನೋಡೋಣ, 3 ಇಯರ್ಸ್ದು. ಆ್ಯಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಹೊಸ್ದಾಗಿ ಏನಾದರೂ ಈ ವಿಡಿಯೋಸ್ ನೋಡ್ತಿದ್ರೆ, ನಾನು ಬಂದು 6 ಸೆಮ್ದು ಎಲ್ಲ ಕ್ವಶನ್ ಪೇಪರು ಮಾಡಾಕಿದ್ದೀನಿ. ಇದೊಂದೇ ಸಬ್ಜೆಕ್ಟ್ ಅಲ್ಲ, ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಮಾಡಾಕಿದ್ದೀನಿ. ಲಾಸ್ಟ್ ಮಿನಿಟ್ ರಿವಿಷನ್ ಸಹ ಮಾಡಾಕಿದ್ದೀನಿ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟ್ ಅನ್ನೋದು ಸಿಗುತ್ತೆ, ಅಲ್ಲೋಗಿ ಚೆಕ್ ಮಾಡಿದ್ರೆ ನಿಮಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಆ್ಯಂಡ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನನ್ನಿಂದ ನಿಮಗೆ ಯೂಸ್ಫುಲ್ ಕಂಟೆಂಟ್ ವೀಡಿಯೋಸ್ ಈ ಯೂಟ್ಯೂಬ್ ಚಾನಲಿಂದ ನಿಮಗೆ ಬರ್ತಾ ಇರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ವಾಟ್ಸಪ್ ಗ್ರೂಪ್ ಕೂಡ ಇದೆ, ಅದನ್ನು ಜಾಯಿನ್ ಮಾಡಿಟ್ಕೊಳ್ಳಿ. ಅದರಿಂದ ಏನಾದ್ರು ಅಡ್ವಾಂಟೇಜು ಅಂದರೆ ನಾನು ಏನೇ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕಿದ್ರು ಅದರಲ್ಲಿ ಸಹ ನೋಟಿಫಿಕೇಷನ್ ಬರುತ್ತೆ. ಯೂಟ್ಯೂಬಿಂದ ನೀವು ನನ್ನ ವೀಡಿಯೋಸ್ ರೀಚ್ ಆಗೋಕ್ಕಾಗಿಲ್ಲ ಅಂದರೂ ವಾಟ್ಸಪ್ಪಿಂದ ನೀವು ವಾಟ್ಸಪ್ ಗ್ರೂಪಿಂದ ನೀವು ಆರಾಮಾಗಿ ನನ್ನ ಯೂಟ್ಯೂಬ್ ವೀಡಿಯೋಸ್ನ ರೀಚ್ ಆಗ್ಬೋದು. ಸೊ ಜಾಸ್ತಿ ಮಾತಾಡ್ಬಿಟ್ನಲ್ಲ, ಡೈರೆಕ್ಟ್ ಪ್ಯಾಟ್ರನ್ನು ಆ್ಯಂಡ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೆಕ್ಷನ್ ಎಲ್ಲಿ ಬಂದುಬಿಟ್ಟು NE5 ಬರೀಬೇಕು ಟು 2 ಮಾರ್ಕ್ಸ್ ಕ್ವಶನ್, ಬಟ್ 7 ಕ್ವಶನ್ ಅನ್ನೋದನ್ನ ಕೇಳ್ತಾರೆ. ಆ್ಯಂಡ್ ನಿಮ್ಗೇನಾದರೂ ನೋಟ್ಸ್ ಬೇಕು ಅಂದರೆ 6 ಸೆಮ್ದು ರಿಟರ್ನ್ ನೋಟ್ಸ್ ಅನ್ನೋದೇ ಅವೈಲೇಬಲ್ ಇದೆ. ಎಲ್ಲ ಸಬ್ಜೆಕ್ಟ್ದು ರಿಟರ್ನ್ ನೋಟ್ಸ್ ಇದೆ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಬಟ್ ನೀವು ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ. ಯಾವುದೇ ಗೈಡ್ದಲ್ಲ, ಪ್ರತಿಯೊಂದು ಸಮ್ಸ್ ಕೂಡ ರಿಟರ್ನ್ ನೋಟ್ಸೇ ಆಗಿರುತ್ತೆ. ಆ್ಯಂಡ್ ಸೆಕ್ಷನ್ B NE3 ಬರೀಬೇಕು. 5 ಕ್ವಶನ್ಸ್ನ ಕೇಳ್ತಾರೆ ಅವರು. ಆ್ಯಂಡ್ ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನನಗೂ ಕೂಡ ನಿಮ್ಮ ಡೌಟ್ಸ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಕ್ಲಾರಿಫೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮಗೆ ಆನ್ಲೈನ್ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಿದ್ದೀರಿ. ಬೇಕು ಅಂದವರು ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ನಾನು ಆನ್ಲೈನ್ ಕ್ಲಾಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಅನ್ನೋದನ್ನ ಕೊಡ್ತೀನಿ. ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್ ಆಗಿದ್ದರು ಅಷ್ಟೇ, ಫ್ರೆಷರ್ಸ್ ಆಗಿದ್ದು ಸಹ. ಮೇನ್ ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಮಾಡ್ತೀರಿ. ಯಾವ ರೀತಿ ಕ್ವಶನ್ಸ್ನ ಕೇಳ್ತಾರೆ, ಯಾವ ರೀತಿ ನೀವು ಆನ್ಸರ್ ಅನ್ನೋದನ್ನ ಮಾಡಬೇಕು, ಯಾವ ರೀತಿ ನೀವು ಜಸ್ಟ್ ಪಾಸ್ ಆದರೂ ಆಗ್ಬೋದು ಅನ್ನೋದ್ರ ಬಗ್ಗೆ ನಾನು ಟಿಪ್ಸ್ ಅನ್ನೋದನ್ನ ಕೊಡ್ತೀನಿ. ಸೊ ಅದರಿಂದ ನೀವು ಆರಾಮಾಗಿ ಪಾಸ್ ಆಗ್ಬೋದು. ಸೆಕ್ಷನ್ C ಬಂದುಬಿಟ್ಟು NE3 ಬರೀಬೇಕು. 5 ಕ್ವಶನ್ಸ್ ಅನ್ನೋದನ್ನ ಕೇಳ್ತಾರೆ. ಆ್ಯಂಡ್ ನಿಮ್ಗೇನಾದರೂ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಅವರು ಸಹ ಕ್ವಶನ್ ಪೇಪರ್ ಹುಡುಕ್ತಾ ಇರೋರಿಗೆ ತುಂಬ ಕಷ್ಟ ಆಗಿರುತ್ತಲ್ವ, ಸೊ ಅವರು ಸಹ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಕ್ವಶನ್ ಪೇಪರ್ ಅನ್ನೋದನ್ನ ರೆಫರ್ ಮಾಡಿ ಆರಾಮಾಗಿ ಬರಿಬೋದು. ನೀವು 2 ಕ್ವಶನ್ ಪೇಪರ್ನ ಈಸಿಯಾಗಿ ಅನಲೈಸ್ ಮಾಡಿಬಿಟ್ಟು ನಿಮ್ಗೆ ಯಾವ್ಯಾವೆಲ್ಲ ಕ್ವಶನ್ಸ್ ಬರ್ಬೋದು ಅನ್ನೋದನ್ನ ಪಕ್ಕಾ ಮಾಡ್ಕೊಂಡು ನೀವು ಆರಾಮಾಗಿ ಬರಿಬೋದು. ಅದನ್ನು ಸಹ ನಾನು ಆ ಲಾಸ್ಟ್ ಮಿನಿಟ್ ರಿವಿಷನ್ ವೀಡಿಯೋದಲ್ಲಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಆ ವೀಡಿಯೋಸ್ ಎಲ್ಲ. ಪ್ರತಿಯೊಂದು ಸಬ್ಜೆಕ್ಟ್ದು ನಾನು ಹಾಕಿದ್ದೀನಿ. ಸೊ ಆರಾಮಾಗಿ ಅದನ್ನು ನೋಡ್ಕೊಂಡು ನೀವು ಓದ್ಕೋಬೋದು.
ಆ್ಯಂಡ್ ಇದಾಗಿರುತ್ತೆ ಸೆಕ್ಷನ್ ಡಿ. ಎನಿ ಒನ್ ಬರೀಬೇಕು, 8 ಮಾರ್ಕ್ಸ್ ಕ್ವಶನ್. ಆ್ಯಂಡ್ ಇದು ಕನ್ನಡದ್ದಾಗಿರುತ್ತೆ. ಇಲ್ಲಿಗೆ ಕ್ವಶನ್ ಪೇಪರ್ ಅನ್ನೋದು ಏನಾಗುತ್ತೆ 2024. ನೆಕ್ಸ್ಟು 2025 ನೋಡೋಣ. ಇದಾಗಿರುತ್ತೆ 2025 ಕ್ವಶನ್ ಪೇಪರ್. ಡೈರೆಕ್ಟ್ ಕ್ವಶನ್ ಪೇಪರ್ನ ನೋಡ್ತಾ ಹೋಗೋಣ. ಸೇಮ್ ಪ್ಯಾಟ್ರನ್ನೇ ಆಗಿರುತ್ತೆ, ಅದೇ ಡಿಫ್ರೆಂಟ್ ಕ್ವಶನ್ಸ್ ಅನ್ನೋದನ್ನ ಕೇಳಿರ್ತಾರೆ ಅಷ್ಟೇ. ಇದಾದಮೇಲೆ ಲಾಸ್ಟ್ 2023 ಕ್ವಶನ್ ಪೇಪರ್ನ ನೋಡೋಣ. ಇದರಲ್ಲೂ ಸೇಮ್ 3 ಬರೀಬೇಕು, 5 ಕ್ವಶನ್ಸ್ ಅನ್ನೋದನ್ನ ಕೇಳ್ತಾರೆ. ಆ್ಯಂಡ್ ಸೆಕ್ಷನ್ ಸಿ ಅಲ್ಲಿ ಸೇಮ್ ಇಲ್ಲಿ 3 ಬರೀಬೇಕು, 5 ಕ್ವಶನ್ಸ್ ಅನ್ನೋದನ್ನ ಕೇಳ್ತಾರೆ, 10 ಮಾರ್ಕ್ಸ್. ಆ್ಯಂಡ್ ಇದಾಗಿರುತ್ತೆ ಸೆಕ್ಷನ್ ಸಿ. ಎನಿ ಒನ್ ಬರೀಬೇಕು, 8 ಮಾರ್ಕ್ಸ್. ಇದಾಗಿರುತ್ತೆ ಕ್ವಶನ್ ಪೇಪರ್ ಆಫ್ 2025, 2023 ಕ್ವಶನ್ ಪೇಪರ್ನ ನೋಡೋಣ. ಆ್ಯಂಡ್ ಇವಾಗ 2023 ಕ್ವಶನ್ ಪೇಪರ್ ಅನ್ನೋದನ್ನು ನೋಡ್ತಿದ್ದೀರಿ. ಅದು ಬಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ನೀವು ವೆರಿಫೈ ಮಾಡ್ಕೊಂಡು ಯಾವ್ಯಾವೆಲ್ಲ ಕ್ವಶನ್ಸ್ ಬರ್ಬೋದು, ಸಿಲೆಬಸ್ ಇರೋ ಪ್ರಕಾರ ನೀವು ಓದ್ಕೋಬೇಕಾಗಿರುತ್ತೆ. ಸೇಮ್ ಆಗಿರುತ್ತೆ ನೋಡಿ. 6 ಮಾರ್ಕ್ಸ್ಗೆ ಅಂದರೆ SCP ಅವ್ರಿಗೆ ಸೇಮ್ ಪ್ಯಾಟ್ರನ್ನ ಮಾಡಿದ್ದಾರೆ ಅಷ್ಟೇ. ಆ್ಯಂಡ್ ನಿಮ್ಗೆ ಏನೋ ಒಂದು ಡೌಟ್ಸ್ ಇದ್ರು ಪ್ಲೀಸ್ ಕಮೆಂಟ್ ಮಾಡಿ, ಲೆಟ್ ಮೀ ನೋ ದ್ಯಾಟ್. ಆ್ಯಂಡ್ ನೋಟ್ಸ್ ಬೇಕು ಅಂದರೆ ಮೆಸೇಜ್ ಮಾಡ್ಬೋದು, DM ಮಾಡ್ಬೋದು. ಆ್ಯಂಡ್ ಸೆಕ್ಷನ್ ಸಿ ಅಲ್ಲಿ ಏನಿ 3 ಬರೀಬೇಕು, 14 ಮಾರ್ಕ್ಸ್ ಕ್ವಶನ್ಸ್, 5 ಕ್ವಶನ್ಸ್ ಅನ್ನೋದನ್ನ ಕೇಳ್ತಾರೆ. ಆ್ಯಂಡ್ ಇದಾಗಿರುತ್ತೆ ಕನ್ನಡದು.
ಇವೆಲ್ಲ ಆಗಿರುತ್ತೆ 3 ಇಯರ್ಸ್ ಕ್ವಶನ್ ಪೇಪರು. ನೆಕ್ಸ್ಟು ಎಲ್ಲ ವೀಡಿಯೋಸ್ ಮಾಡೋಕ್ಕೆ ಬೇಕು ಅಂದರೆ ಚೆಕ್ಔಟ್ ಮಾಡ್ಬೋದು. ಇನ್ಕ್ಲೂಡಿಂಗ್ ಕನ್ನಡ ಸಹ ನಾನು ಮಾಡಾಕ್ತೀನಿ, ಬರೀ ಇಂಗ್ಲೀಷ್ ಮಾತ್ರ ಅಲ್ಲ, ಈ ಕನ್ನಡ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗಲಿ ಅಂತ ಇನ್ಕ್ಲೂಡಿಂಗ್ ನಾನು ಕನ್ನಡ ಕೂಡ ಮಾಡಾಕ್ತೀನಿ. ಸೊ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಲ್ಲಿಗೆ ಎಂಡ್ ಆಗುತ್ತೆ ಕ್ವಶನ್ ಪೇಪರ್ಸು. ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಕ್ವಶನ್ ಪೇಪರ್ ಅನ್ನೋದು ನಾವು ನೋಡೋಣ. ಓಕೆ, ಸಿ ಇನ್ ನೆಕ್ಸ್ಟ್ ವೀಡಿಯೋ. ನೋಡಿಸ್ಬೇಕು ಅಂದರೆ ಮೆಸೇಜ್ ಮಾಡ್ಬೋದು.